ಭಾರತದ ವಾಯುಪಡೆಗೆ ಸೇರಿದ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ವಿಮಾನ ಪೂರ್ತಿ ರಹಸ್ಯವಾಗಿ ಅಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ನಲ್ಲಿ ಇಳಿದಿದೆ. ಯಾರಿಗೂ ಒಂದು ಮಾತು ಹೇಳದೆ ಈ ಆಪರೇಷನ್ ನಡೆದಿದೆ. ಈ ವಿಮಾನ ಭಾರತದಿಂದ ಹೊರಟು ಕಾಬೂಲ್ಗೆ ತಲುಪಿದೆ. ಅಲ್ಲಿಗೆ ಹೋಗಿ ಏನೋ ಒಂದು ಮುಖ್ಯವಾದ ಗೌಪ್ಯವಾದ ಸಾಮಗ್ರಿಯನ್ನು ಒಡ್ಡಿದೆ. ಈ ಸಾಮಗ್ರಿ ಏನೆಂದು ಇನ್ನೂ ಅಧಿಕೃತವಾಗಿ ಬಹಿರಂಗವಾಗಿಲ್ಲ. ಆದರೆ ಇದು ಅಫ್ಘಾನಿಸ್ತಾನದ ಕೆಲವು ಶಕ್ತಿಗಳಿಗೆ ಸಂಬಂಧಿಸಿದ್ದು ಎಂಬ ಅಂದಾಜುಗಳಿವೆ. ಒಡ್ಡಿದ ನಂತರ ಯಾರ ಕಣ್ಣಿಗೂ ಕಾಣದಂತೆ ಮತ್ತೆ ಹಿಂತಿರುಗಿ ಬಂದಿದೆ. ಈ ಒಟ್ಟಾರೆ ಆಪರೇಷನ್ ಅತ್ಯಂತ ರಹಸ್ಯವಾಗಿ ವೇಗವಾಗಿ ಮುಗಿದಿದೆ. ಭಾರತ ಈ ಬಗ್ಗೆ ಯಾವುದೇ ಪ್ರಕಟಣೆ ಮಾಡಿಲ್ಲ. ಈ ಘಟನೆ ಹೊರಬಿದ್ದ ನಂತರ ಅಮೆರಿಕ ತೀವ್ರ ಕೋಪದಲ್ಲಿದೆ. ಅಮೆರಿಕ ಈ ಆಪರೇಷನ್ನು ತನ್ನ ಭದ್ರತಾ ಹಿತಾಸಕ್ತಿಗಳಿಗೆ ವಿರೋಧವೆಂದು ಭಾವಿಸುತ್ತಿದೆ. ಅಫ್ಘಾನಿಸ್ತಾನದಿಂದ ಅಮೆರಿಕ ಹಿಂದಕ್ಕೆ ಸರಿದ ನಂತರ ಈ ಪ್ರದೇಶದಲ್ಲಿ ಭಾರತದ ಚುರುಕು ತೋರಿಸುವುದು ಅಮೆರಿಕಕ್ಕೆ ಇಷ್ಟವಾಗಿಲ್ಲ. ಇದರಿಂದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಮೇಲೆ ಕಠಿಣ ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಇದೇ ಸಮಯದಲ್ಲಿ ಮತ್ತೊಂದು ಬದಿಯಲ್ಲಿ ತಾಲಿಬಾನ್ ಪಾಕಿಸ್ತಾನದೊಂದಿಗಿದ್ದ ಶಾಂತಿ ಒಡಂಬಡಿಕೆಯನ್ನು ಹಠಾತ್ತನೆ ರದ್ದುಗೊಳಿಸಿದೆ. ಈ ಸುದ್ದಿ ಹೊರಬಂದ ತಕ್ಷಣ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವತಃ ರಾಫೇಲ್ ಯುದ್ಧ ವಿಮಾನದಲ್ಲಿ ಹತ್ತಿ ಪಾಕಿಸ್ತಾನ ಗಡಿಗೆ ತುಂಬಾ ಹತ್ತಿರದಲ್ಲಿರುವ ಅಂಬಾಲಾ ಏರ್ಬೇಸ್ನಿಂದ ಟೇಕಾಸ್ ಮಾಡಿದ್ದಾರೆ. ರಾಷ್ಟ್ರಪತಿ ಭಾರತದ 3 ಸೇನೆಗಳ ಅಂದರೆ ಸೇನಾಪಡೆ, ನೌಕಾಪಡೆ, ವಾಯುಪಡೆಗಳ ಸರ್ವೋಚ್ಚ ಕಮಾಂಡರ್ ಅವರ ಆದೇಶವಿಲ್ಲದೆ ಒಂದು ಗುಂಡು ಕೂಡ ಹಾರಿಸಲಾಗದು. ಅಂದರೆ ಗಡಿಯಲ್ಲಿ ಉದ್ವಿಗ್ನತೆಗಳು ಆಕಾಶವನ್ನು ಮುಟ್ಟುತ್ತಿರುವ ಈ ಕೀಲಕ ಸಮಯದಲ್ಲಿ ರಾಷ್ಟ್ರಪತಿ ರಾಫೇಲ್ನಲ್ಲಿ ಟೇಕಾಸ್ ಮಾಡುವುದು ಕೇವಲ ಸಾಮಾನ್ಯ ಪ್ರವಾಸವಲ್ಲ, ಬಲವಾದ ಸಂದೇಶ. ಈಗ ತುಂಬಾ ಪ್ರಶ್ನೆಗಳು ಎದ್ದಿವೆ. ರಾಷ್ಟ್ರಪತಿ ರಾಫೇಲ್ ಹತ್ತಿದ ತಕ್ಷಣ ವಾಯುಪಡೆಯ ಟ್ರಾನ್ಸ್ಪೋರ್ಟ್ ವಿಮಾನ ಅಫ್ಘಾನಿಸ್ತಾನದಲ್ಲಿ ಇಳಿಯಲು ಯಾವುದಾದರೂ ಸಂಬಂಧವಿದೆಯಾ? ಭಾರತ ತಾಲಿಬಾನ್ಗೆ ಆಯುಧಗಳು ಅಥವಾ ಗೋಲಾ ಬಾರೂದು ಸರಬರಾಜು ಮಾಡಿದ್ದ? ಟರ್ಕಿಯಲ್ಲಿ ನಡೆದ ಶಾಂತಿ ಚರ್ಚೆಗಳು ಯಾಕೆ ಹಠಾತ್ತನೆ ವಿಫಲವಾದವು? ರಾಜಸ್ಥಾನದಲ್ಲಿ ವಾಯುಪಡೆ ಮತ್ತೊಂದು ನೋಟಾಮ್ ಯಾಕೆ ಹೊಡೆದಿದೆ? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೀಡಿದ ಆ ಬಯಾನ್ ಪಾಕಿಸ್ತಾನದಲ್ಲಿ ಯಾಕೆ ಭಯ ಹುಟ್ಟಿಸಿತು? ಈ ಪ್ರಶ್ನೆಗಳೆಲ್ಲ, ಈ ಘಟನೆಗಳೆಲ್ಲ ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಕೊನೆಯವರೆಗೂ ನೋಡಿ, ತುಂಬಾ ಆಸಕ್ತಿಕರವಾಗಿರುತ್ತದೆ. ಮೊನ್ನೆ ಅಂದರೆ ಮೇ 25ರಂದು ಒಂದೇ ದಿನದಲ್ಲಿ ಸಾಲು ಘಟನೆಗಳು ನಡೆದಿವೆ. ಇವನ್ನು ನೋಡಿ ಎಲ್ಲರೂ ಯೋಚಿಸುತ್ತಿದ್ದಾರೆ, ನಿಜವಾಗ್ಲೂ ನಾವು ಒಂದು ದೊಡ್ಡ ಸೈನಿಕ ಕಾರ್ಯಾಚರಣೆಯ ಹತ್ತಿರ ಬಂದಿದ್ದೇವಾ ಎಂದು. ಮೊದಲ ಘಟನೆ ರಕ್ಷಣಾ ಸಚಿವಾಲಯದಿಂದ ಬಂದ ಟ್ವೀಟ್. ಅದರಲ್ಲಿ ಒಂದು ಪತ್ರಿಕೆ ಕಟ್ಟಿಂಗ್ ಹಾಕಿ ಭಾರತ ಕಡ್ಡಾಯವಾಗಿ ಯುದ್ಧಕ್ಕೆ ಸಿದ್ಧವಾಗಿರಬೇಕು ಎಂದು ರಾಜನಾಥ್ ಸಿಂಗ್ ಹೇಳಿದ ಮಾತುಗಳಿವೆ. ಇದು ಸಾಮಾನ್ಯವಲ್ಲ. ಕೆಲವು ದಿನಗಳ ಹಿಂದೆಷ್ಟೇ ಖಂಡನೆಗಳು, ಆರೋಪಗಳು ಮಾತ್ರ ಮಾಡುತ್ತಿದ್ದ ಅವರು ಈಗ ಪ್ರತಿದಿನ ಬಹಿರಂಗವಾಗಿ ಯುದ್ಧ ಬೆದರಿಕೆಗಳನ್ನು ನೀಡುತ್ತಿದ್ದಾರೆ. ಇದು ಯುದ್ಧಕ್ಕೆ ಬಲವಾದ ಸಂಕೇತ. ಅದೇ ದಿನ ಮತ್ತೊಂದು ಬದಿಯಲ್ಲಿ ಟರ್ಕಿಯಲ್ಲಿ ತಾಲಿಬಾನ್ ಪಾಕಿಸ್ತಾನ ಪ್ರತಿನಿಧಿಗಳ ನಡುವೆ ಶಾಂತಿ ಚರ್ಚೆಗಳು ನಡೆದವು. ಆದರೆ ಹಠಾತ್ತನೆ ಪಾಕಿಸ್ತಾನದ ಮಾಹಿತಿ ಸಚಿವ ಟ್ವೀಟ್ ಮಾಡಿದ, ನಮ್ಮ ಚರ್ಚೆಗಳು ಪೂರ್ತಿ ವಿಫಲವಾದವು, ತಾಲಿಬಾನ್ ನಮ್ಮ ಮಾತು ಕೇಳುತ್ತಿಲ್ಲ ಎಂದು. ಪಾಕಿಸ್ತಾನದ ಬೇಡಿಕೆ ಏನೆಂದರೆ ಇನ್ನು ಮುಂದೆ ಪಾಕಿಸ್ತಾನದೊಳಗೆ ಯಾವುದೇ ದಾಳಿಗಳು ನಡೆಯಬಾರದು, ಯಾವುದಾದರೂ ದಾಳಿ ನಡೆದರೆ ಅದಕ್ಕೆ ತಾಲಿಬಾನ್ನೇ ಹೊಣೆ ಎಂದು. ಆದರೆ ತಾಲಿಬಾನ್ ಇದನ್ನು ಪೂರ್ತಿ ತಿರಸ್ಕರಿಸಿತು. ಅಂದರೆ ಪಾಕಿಸ್ತಾನದೊಳಗೆ ದಾಳಿಗಳು ನಿರಂತರವಾಗಿ ಮುಂದುವರಿಯುತ್ತವೆ ಎಂಬುದು. ಟರ್ಕಿ, ಕತಾರ್, ಸೌದಿ ಅರೇಬಿಯಾ, ಅಮೆರಿಕ ಯಾರೂ ತಾಲಿಬಾನ್ನು ಮಣಿಸಲಾಗಲಿಲ್ಲ. ಇಷ್ಟರಲ್ಲಿ ಮತ್ತೊಂದು ಆಸಕ್ತಿಕರ ಘಟನೆ. ಅಫ್ಘಾನಿಸ್ತಾನಕ್ಕೆ ಸೇರಿದ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಪಠಾಣ್ ಭಾಯ್ ಯೂಟ್ಯೂಬ್ನಲ್ಲಿ ತುಂಬಾ ಪ್ರಸಿದ್ಧ ಚಾನೆಲ್ ನಡೆಸುತ್ತಿರುವವ ಒಂದು ಟ್ವೀಟ್ ಮಾಡಿದ. ಕಾಬೂಲ್ ಏರ್ಪೋರ್ಟ್ನಲ್ಲಿ ಭಾರತದ ವಾಯುಪಡೆಗೆ ಸೇರಿದ C-7 ಗ್ಲೋಬ್ ಮಾಸ್ಟರ್ ಟ್ರಾನ್ಸ್ಪೋರ್ಟ್ ವಿಮಾನ ಇಳಿದಿದೆ. ಏನೋ ಮುಖ್ಯ ಸಾಮಗ್ರಿ ತಂದಿದ್ದಾರೆ ಎಂದು. ಈ ಟ್ವೀಟ್ ದಿನಾಂಕ 28. ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಭಾರತ ಅಫ್ಘಾನಿಸ್ತಾನ ನಡುವೆ ಅಧಿಕೃತವಾಗಿ ಸೈನಿಕ ಸಂಬಂಧಗಳಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ವಾಯುಪಡೆ ವಿಮಾನ ಕಾಬೂಲ್ಗೆ ಹೋಗುವುದೇನು? ಅದಕ್ಕಿಂತ ಮುಖ್ಯ, ಭಾರತ ಸರ್ಕಾರ ಅಥವಾ ಸೇನೆಯಿಂದ ಈ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಕಳೆದ ವರ್ಷ ಕೂಡ ಇಂತಹ ಗಾಳಿ ಬಂದಿತ್ತು.
ತಾಲಿಬಾನ್ ಪಾಕಿಸ್ತಾನದ ಮೇಲೆ ಆಂಟಿ ಟ್ಯಾಂಕ್ ಮಿಸೈಲ್ಗಳೊಂದಿಗೆ ದಾಳಿ ಮಾಡಿದಾಗ ಆ ಮಿಸೈಲ್ಗಳು ಹೊಸದಾಗಿ ಬಂದವು, ಮೂರನೇ ದೇಶದಿಂದ ಬಂದವು ಎಂದು ಹೇಳಿದರು. ಆ ದೇಶ ಇನ್ನೂ ರಹಸ್ಯ, ಆದರೆ ಆ ಮಿಸೈಲ್ಗಳು ರಷ್ಯನ್ ಮೂಲದ್ದು. ಭಾರತದಲ್ಲೇ ಬೃಹತ್ ಉತ್ಪಾದನೆ ನಡೆಯುತ್ತದೆ. ಭಾರತ ಇದೇ ಮಿಸೈಲ್ಗಳನ್ನು ಆರ್ಮೇನಿಯಾಕ್ಕೂ ಸರಬರಾಜು ಮಾಡಿದೆ. ಆಗಲೂ ನಮ್ಮ ಟ್ರಾನ್ಸ್ಪೋರ್ಟ್ ವಿಮಾನ ಆಫ್ಘಾನಿಸ್ತಾನದಲ್ಲಿ ಇಳಿದಿದೆ ಎಂಬ ಗಾಳಿ ಬಂದಿತ್ತು, ಆದರೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಈಗ ಮತ್ತೆ ತಾಲಿಬಾನ್ ಪಾಕಿಸ್ತಾನ ಶಾಂತಿ ಒಡಂಬಡಿಕೆ ರದ್ದಾದ ಅದೇ ದಿನ ನಮ್ಮ ವಿಮಾನ ಕಾಬೂಲ್ನಲ್ಲಿ ಇಳಿಯುವುದು, ಇದು ಯಾವುದೇ ರೀತಿಯಲ್ಲಿ ಸಾಮಾನ್ಯವಲ್ಲ. ಇತ್ತೀಚಿನ ಭಾರತ ಪಾಕಿಸ್ತಾನ ಗಡಿ ಘರ್ಷಣೆಗಳು ಇನ್ನಷ್ಟು ಉಗ್ರ ಸ್ಥಿತಿಗೆ ತಲುಪಿವೆ. ಈ ಉದ್ವಿಗ್ನತೆಗಳ ಮಧ್ಯೆ ಅಮೆರಿಕ ಅನಿರೀಕ್ಷಿತವಾಗಿ ತಲೆಹಾಕಿತು. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಪ್ರಕಟಣೆಯೊಂದಿಗೆ ಈ ಗೊಂದಲಕ್ಕೆ ಜಿಗಿದಿದ್ದಾರೆ. ನಿನ್ನೆ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡುತ್ತಾ ಹೇಳಿದರು, ಭಾರತ ಪಾಕಿಸ್ತಾನ ನಡುವಿನ ಘರ್ಷಣೆಯಲ್ಲಿ 7 ಹೊಸ ಸುಂದರ ವಿಮಾನಗಳು ಸುಟ್ಟು ಹೋದವು ಎಂದು ಬರೆದಿದ್ದಾರೆ. ಈ ವಾಕ್ಯದಲ್ಲಿ ಹೊಸ ವಿಮಾನಗಳು ಎಂಬ ಪದಗುಚ್ಛ ಉದ್ದೇಶಪೂರ್ವಕವಾಗಿ ಬಳಸಲಾಗಿದೆ. ಇದು ನೇರವಾಗಿ ಭಾರತದ ವಾಯುಪಡೆ ಖರೀದಿಸಿದ ರಾಫೇಲ್ ಫೈಟರ್ ಜೆಟ್ಗಳನ್ನು ಗುರಿಯಾಗಿಸುತ್ತದೆ. ಇತ್ತೀಚೆಗೆ ಭಾರತ ರಾಫೇಲ್ ವಿಮಾನಗಳನ್ನು ಪಡೆದಿದೆ. ಹೀಗಾಗಿ ಟ್ರಂಪ್ನ ಈ ಪ್ರಕಟಣೆ ಭಾರತಕ್ಕೆ ಒತ್ತಡ ಹೇರುವ ಪ್ರಯತ್ನವೆನಿಸುತ್ತದೆ. ರಾಫೇಲ್ ಒಪ್ಪಂದದ ಹಿನ್ನೆಲೆ ಹೀಗಿದೆ. 2016ರಲ್ಲಿ ಭಾರತ ಫ್ರಾನ್ಸ್ನೊಂದಿಗೆ 36 ರಾಫೇಲ್ ವಿಮಾನಗಳನ್ನು ಖರೀದಿಸುವ ಒಡಂಬಡಿಕೆ ಮಾಡಿಕೊಂಡಿತು. 2020ರಿಂದ 2022ರವರೆಗೆ ಎಲ್ಲವೂ ಡೆಲಿವರಿಯಾದವು. ಈ ವಿಮಾನಗಳು ಅಂಬಾಲಾ ಮತ್ತು ಹಸಿಮಾರಾ ಏರ್ಬೇಸ್ಗಳಲ್ಲಿವೆ. ಪಾಕಿಸ್ತಾನ ಗಡಿಗೆ ಅಂಬಾಲಾ ಕೇವಲ 200 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ರಾಫೇಲ್ಗಳು ಕಾರ್ಯಾಚರಣೆಗೆ ಸಿದ್ಧವಾಗಿವೆ ಎಂಬುದು ಸ್ಪಷ್ಟ. ಟ್ರಂಪ್ ಈ ಪ್ರಕಟಣೆಯೊಂದಿಗೆ 2 ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಮೊದಲನೆಯದು ಭಾರತಕ್ಕೆ ಒತ್ತಡ, ರಾಫೇಲ್ ನಷ್ಟವಾಯಿತು ಎಂದು ಹೇಳಿ ಭಾರತದ ವಾಯುಪಡೆ ಸಾಮರ್ಥ್ಯವನ್ನು ಪ್ರಶ್ನಿಸುವುದು. ಎರಡನೆಯದು ಪಾಕಿಸ್ತಾನಕ್ಕೆ ಬೆಂಬಲ, ತಮ್ಮ ರಾಜಕೀಯ ಲಾಭಕ್ಕಾಗಿ ಪಾಕಿಸ್ತಾನವನ್ನು ಬಲಪಡಿಸುವುದು. ಆದರೆ ಭಾರತದಿಂದ ತಕ್ಷಣ ಉತ್ತರ ಬಂದಿತು. ರಾಷ್ಟ್ರಪತಿ ಭವನ ಅಧಿಕೃತವಾಗಿ ಪ್ರಕಟಿಸಿತು. ಸರ್ವೋಚ್ಚ ಕಮಾಂಡರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು 29ನೇ ತಾರೀಕು ರಾಫೇಲ್ ವಿಮಾನದಲ್ಲಿ ಪ್ರವಾಸ ಮಾಡಲಿದ್ದಾರೆ ಎಂದು ಘೋಷಿಸಿದರು. ಕೆಲವೇ ಗಂಟೆಗಳಲ್ಲಿ ಅಂಬಾಲಾ ಏರ್ಬೇಸ್ನಿಂದ ರಾಷ್ಟ್ರಪತಿ ರಾಫೇಲ್ನಲ್ಲಿ ಟೇಕಾಫ್ ಮಾಡಿದರು. ಇದು ಪಾಕಿಸ್ತಾನ ಗಡಿಗೆ ತುಂಬಾ ಹತ್ತಿರದಲ್ಲಿ ನಡೆದಿದೆ. ಈ ಕ್ರಮ ಟ್ರಂಪ್ ಮತ್ತು ಪಾಕಿಸ್ತಾನಕ್ಕೆ ಬಲವಾದ ಸಿಗ್ನಲ್ ನೀಡಿತು. ನಿನ್ನ ಸುಳ್ಳುಗಳು ಕೆಲಸ ಮಾಡುವುದಿಲ್ಲ ಎಂಬುದನ್ನು ಈ ಕ್ರಮ ಸೂಚಿಸುತ್ತದೆ. ನಾವು ಮಾಡಬೇಕಾದ್ದನ್ನು ಮಾಡುತ್ತೇವೆ ಎಂದು ಭಾರತ ಸ್ಪಷ್ಟಪಡಿಸಿತು. ರಾಫೇಲ್ ವಿಮಾನಗಳು ಸುರಕ್ಷಿತವಾಗಿವೆ, ಕಾರ್ಯಾಚರಣೆಗೆ ಸಿದ್ಧವಾಗಿವೆ ಎಂಬುದನ್ನು ಈ ಪ್ರವಾಸ ಸಾಬೀತುಪಡಿಸಿತು. ಈ ಘಟನೆ ಭಾರತದ ರಾಜತಾಂತ್ರಿಕ ಮತ್ತು ಸೈನಿಕ ಧೈರ್ಯವನ್ನು ತೋರಿಸುತ್ತದೆ. ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಬೊಗ್ಗದ ಸ್ವತಂತ್ರ ನೀತಿಯನ್ನು ಒತ್ತಿ ಹೇಳುತ್ತದೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಇನ್ನಷ್ಟು ಬರಬಹುದು ಎಂಬ ಸೂಚನೆಗಳಿವೆ. ಅದೇ ದಿನ ವಾಯುಪಡೆ ಮತ್ತೊಂದು ನೋಟಾಮ್ ಹೊಡೆದಿದೆ. ರಾಜಸ್ಥಾನದ ಪೂರ್ತಿ ಪ್ರದೇಶ, ಪಾಕಿಸ್ತಾನ ಗಡಿ ಉದ್ದಕ್ಕೂ ನಾಳೆಯಿಂದ 2 ದಿನಗಳವರೆಗೆ ವಿಶೇಷ ಯುದ್ಧಾಭ್ಯಾಸ. ಇದು ತ್ರಿಶೂಲ್ ಯುದ್ಧಾಭ್ಯಾಸದಿಂದ ಪೂರ್ತಿ ಭಿನ್ನ. ನಿನ್ನೆ ಒಂದೇ ಸಮಯದಲ್ಲಿ ನಡೆದ ಘಟನೆಗಳು: ರಾಜನಾಥ್ ಬೆದರಿಕೆ, ತಾಲಿಬಾನ್ ಒಡಂಬಡಿಕೆ ರದ್ದು, ನಮ್ಮ ವಿಮಾನ ಕಾಬೂಲ್ನಲ್ಲಿ, ಟ್ರಂಪ್ ಎಚ್ಚರಿಕೆ, ರಾಷ್ಟ್ರಪತಿ ರಾಫೇಲ್ ಟೇಕಾಫ್, ಹೊಸ ನೋಟಾಮ್, ಇವೆಲ್ಲ ಒಂದಕ್ಕೊಂದು ಬಲವಾಗಿ ಸಂಬಂಧ ಹೊಂದಿವೆ. ಇದು ಕೇವಲ ಆಕಸ್ಮಿಕತೆಯಲ್ಲ, ಚೆನ್ನಾಗಿ ಯೋಚಿಸಿದ ತಂತ್ರಗಾರಿಕೆ. ಇಲ್ಲಿ ಸಾಧ್ಯವಿರುವ 3 ಕಾರ್ಯಗಳಿವೆ. ಮೊದಲನೆಯದು ಸಂಪನ್ಮೂಲ ಯುದ್ಧ. ಭಾರತ ಈ ಮಟ್ಟದಲ್ಲಿ ಯುದ್ಧಾಭ್ಯಾಸಗಳು ಮಾಡುತ್ತಾ, ಬೆದರಿಕೆಗಳು ನೀಡುತ್ತಾ ಪಾಕಿಸ್ತಾನವನ್ನು ನಿರಂತರ ಎಚ್ಚರಿಕೆಯಲ್ಲಿಟ್ಟಿದೆ. ಪಡೆಗಳ ಚಲನೆ, ಹೈ ಅಲರ್ಟ್, ಇಂಧನ, ಬಜೆಟ್, ಮಾನವ ಸಂಪನ್ಮೂಲಗಳು ಖರ್ಚಾಗುತ್ತವೆ. ನಿಜವಾದ ಯುದ್ಧ ಬರುವ ಮೊದಲೇ ಪಾಕಿಸ್ತಾನ ದಣಿದು ಹೋಗುತ್ತದೆ. ಎರಡನೆಯದು ತಾಲಿಬಾನ್ ಮೂಲಕ ದೆಬ್ಬೆ. ಶಾಂತಿ ಒಡಂಬಡಿಕೆ ರದ್ದು, ನಮ್ಮ ಸಾಮಗ್ರಿ ಸರಬರಾಜು ಗಾಳಿ. ಭಾರತ ತಾಲಿಬಾನ್ನು ಪಾಕಿಸ್ತಾನದ ಮೇಲೆ ಉಸಾಬರಿ ಮಾಡುತ್ತಿದೆಯಾ? ತಾಲಿಬಾನ್ ಪಾಕಿಸ್ತಾನದೊಳಗೆ ದಾಳಿಗಳು ಮಾಡಿದರೆ ಸೇನೆ 2 ಮುಂಚಾಚಿಗಳಲ್ಲಿ ಸಿಲುಕುತ್ತದೆ. ಗೋಲಾ ಬಾರೂದು, ಸಂಪನ್ಮೂಲಗಳು ಖಾಲಿಯಾಗುತ್ತವೆ. ಅಮೆರಿಕ 20 ವರ್ಷಗಳ ಕಾಲ ಹೋರಾಡಿ
$2 ಟ್ರಿಲಿಯನ್ ಖರ್ಚು ಮಾಡಿ ಸೋತಿತು. ಪಾಕಿಸ್ತಾನಕ್ಕೆ ಅಷ್ಟು ಸಾಮರ್ಥ್ಯ ಇದೆಯಾ ಎಂಬುದನ್ನು ನಿಮ್ಮ ಊಹೆಗಳಿಗೆ ಬಿಟ್ಟಿದ್ದೇನೆ. ಮೂರನೆಯದು ನೇರ ದಾಳಿ. ಭಾರತ ಒಂದು ಸಾಕ್ಷ್ಯದೊಂದಿಗೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು. ತಾಲಿಬಾನ್ ಮತ್ತೊಂದು ಬದಿಯಿಂದ ಜಿಗಿದರೆ ಪಾಕಿಸ್ತಾನ ಸೇನೆ 3 ಮುಂಚಾಚಿಗಳಲ್ಲಿ ಸಿಲುಕುತ್ತದೆ. ಒಟ್ಟಾರೆ ದೇಶ ಕುಸಿಯಬಹುದು. ಏನೇ ನಡೆದರೂ ಒಂದು ಸ್ಪಷ್ಟ ನಷ್ಟ ಪಾಕಿಸ್ತಾನದ್ದೇ. ಸ್ನೇಹಿತರೆ, ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.